ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಏನಪ್ಪ ಅಂದರೆ ಒಂದು ಮೈಕ್ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಯಾವುದು ಮೈಕು ಅಂತ ಅನ್ಬಾಕ್ಸ್ ಮಾಡಿದ ಮೇಲೆ ನೀವೇ ನೋಡಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ. ಈ ರೀತಿ ಬಾಕ್ಸ್ನ ಓಪನ್ ಮಾಡಬೇಕು. ಇದು ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ. ಓಪನ್ ಮಾಡಿದ ಮೇಲೆ ಒಳಗಡೆ ನಿಮಗೆ ಒಂದು ಬಾಕ್ಸ್ ಕಾಣಿಸುತ್ತೆ. ನೋಡಿ, ಯಾವುದು JSD Pro JSD M1 ಮೈಕ್. ಇದು JSD M1 ಮೈಕ್. ಹಿಂದೆ ಸ್ಪೆಸಿಫಿಕೇಶನ್ ಎಲ್ಲ ಕೊಟ್ಟಿದ್ದಾರೆ ಬಾಕ್ಸ್ ಮೇಲೆ. ಸೈಡಲ್ಲಿ ಅವ್ರದ್ದು ಲೋಗೋ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಮೇಲೆ ಈ ಥರ ಸ್ಲೈಡ್ ಮಾಡಿದರೆ ಇನ್ನೊಂದು ಬಾಕ್ಸ್ ಇದೆ. ಓಪನ್ ಮಾಡಿದರೆ ಈ ಥರ ಕಾಣಿಸುತ್ತೆ. ಒಳಗೆ ಏನೇನೆಲ್ಲ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಇಷ್ಟೆಲ್ಲ ಬಾಕ್ಸ್ ಒಳಗಡೆ ಇದೆ. ಮೈಕ್ ಇದು ಮೇನ್ ಬೇಕಾಗಿರೋದೇ ಅದು ನಮಗೆ. ಈಗ ನೆಕ್ಸ್ಟು ಓಪನ್ ಮಾಡ್ತೀನಿ ಏನೇನಿದೆ ಅಂತ. ಸಿಲಿಕಾ ಜಲ್ಲಿ ಕೊಟ್ಟಿದ್ದಾರೆ ಅದರೊಳಗಡೆ. JSD Pro, ಥ್ಯಾಂಕ್ ಯು ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಒಂದು ಮ್ಯಾನ್ಯುವಲ್ನ ಕೊಟ್ಟಿದ್ದಾರೆ. ನೋಡಿಕೊಂಡು ಹೇಗೆ ಯೂಸ್ ಮಾಡೋದು ಅಂತ ಅದರಲ್ಲಿ ನೋಡ್ಕೋಬಹುದು ಡೀಟೇಲ್ ಆಗಿ. ಒಂದು ಒಳ್ಳೆ ಕ್ವಾಲಿಟಿಯ ಪೌಚ್ ಕೊಟ್ಟಿದ್ದಾರೆ. ಪೌಚ್ ಚೆನ್ನಾಗಿದೆ. ಲಾಕಿಂಗ್ ಸಿಸ್ಟಮ್ ಇದೆ ಆ ಥರ. ಮೇಲೆ JSD Pro ಅಂತ ಲೋಗೋನ ಪ್ರಿಂಟ್ ಆಗಿದೆ ಅದ್ರ ಮೇಲೆ. ಪೌಚ್ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕ್ವಾಲಿಟಿಯ ಲೆದರ್ ಪೌಚ್ ಆಗಿದೆ ಅದು. ಬನ್ನಿ ಇದರೊಳಗಡೆ ಏನಿದೆ ಅಂತ ನೋಡೋಣ. ಒಂದು ಶೆಲ್ನ ಕೊಟ್ಟಿದ್ದಾರೆ ಅದರೊಳಗಡೆ. ಒಳ್ಳೆ ವಿಷಯ. ಇದು ಸೌಂಡ್ ಬಾರ್ ಅಥವಾ ಮೈಕಿಗೆ ಕನೆಕ್ಟ್ ಮಾಡೋಕ್ಕೆ ಒಂದು ಅಡಾಪ್ಟರ್ನ ಕೊಟ್ಟಿದ್ದಾರೆ. ನೋಡಿ, ಅದು 3.5 mm ಜಾಕ್ ಏನಿದೆ ಅದನ್ನು ಇದಕ್ಕೆ ಅಡಾಪ್ಟ್ ಮಾಡಿಬಿಟ್ಟು ನಾವು ಸೌಂಡ್ ಬಾರ್ ಮೈಕ್ಗಳಿಗೆ ಕನೆಕ್ಟ್ ಮಾಡ್ಕೋಬೋದು. ಒಂದು ಸ್ಪಾಂಜ್ ಕೊಟ್ಟಿದ್ದಾರೆ. ಅದಕ್ಕೆ ವಿಂಡ್ ಎಲ್ಲ ನಾಯ್ಸ್ ಎಲ್ಲ ಕೇಳಿಸ್ಬಾರ್ದು ಅಂದ್ಬಿಟ್ಟು ಆ ಮೈಕಿಗೆ ಸ್ಪಾಂಜ್ ಹಾಕೋಬಹುದು. ಹಾಕೊಂಡ್ರೆ ಒಳ್ಳೆಯದು. ಈ ಔಟ್ಡೋರ್ ಎಲ್ಲ ಮಾತಾಡೋರು ಎಲ್ಲ ಅದನ್ನು ಯೂಸ್ ಮಾಡಿದರೆ ಒಳ್ಳೆಯದು. ನೆಕ್ಸ್ಟು ಒಂದು ಕ್ಲಾತ್ ಕ್ಲಿಪ್ ಕೊಟ್ಟಿದ್ದಾರೆ. ಕ್ಲಿಪ್ ಕೂಡ ಚೆನ್ನಾಗಿದೆ. ಕ್ಲಿಪ್ಪನ್ನ ಹಾಕೋಬಿಟ್ಟು ನಿಮ್ಮ ಕಾಲರ್ಗೆ ಹಾಕ್ಕೊಂಡ್ರೆ ಮೈಕ್ ಫಿಟ್ಟಾಗಿ ಕೂರುತ್ತೆ. ಇದು ಸುಮಾರು 20 ಅಡಿ ವಯರ್ ಇದೆ. 20 ಫೀಟ್ ಇದೆ ಈ ವಯರು. ವಯರ್ ಕ್ವಾಲಿಟಿ ಪರವಾಗಿಲ್ಲ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ, ಪರವಾಗಿಲ್ಲ ಈ ಪ್ರೈಸ್ ರೇಂಜ್ಗೆ. ನೋಡಿ, ಇಲ್ಲಿ ಕ್ಯಾಮರಾಗೆ ಬೇಕು ಅಂದರೆ ಆ ಸ್ವಿಚ್ನ ಆನ್ ಮಾಡ್ಕೋಬೋದು. ಫೋನ್ಗೆ ಬೇಕು ಅಂದರೆ ಆ ಸ್ವಿಚ್ನ ಆನ್ ಮಾಡ್ಕೋಬೋದು. ನೀವು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡೋದಿದ್ರೆ ಮೇಲೆ ಕ್ಯಾಮ್ರಾ ಅಂತ ಇದೆಯಲ್ಲ ಅದಕ್ಕೆ ಸ್ವಿಚ್ ಮಾಡಿ. ಫೋನ್ನಲ್ಲಿ ರೆಕಾರ್ಡ್ ಮಾಡೋದಿದ್ರೆ ಕೆಳಗಡೆ ಸ್ಮಾರ್ಟ್ಫೋನ್ ಅಂತ ಇದೆಯಲ್ಲ ಅಲ್ಲಿಗೆ ಸ್ವಿಚ್ ಮಾಡಿ.
ಒಂದು ಕ್ಲಿಪ್ನ ಕೊಟ್ಟಿದ್ದಾರೆ. ಅದನ್ನು ನೋಡಿ, ಒಳಗಡೆ ಶೆಲ್ ಹಾಕೋಕ್ಕೆ ಈ ಥರ ಇದೆ. ಶೆಲ್ಲು ಅವರೇ ಕೊಟ್ಟಿರೋದ್ರಿಂದ ಒಂದು ಒಳ್ಳೆಯ ವಿಷಯ. ಅಲ್ಲಿ ಒಂದು ಟೇಪ್ನ ಕೊಟ್ಟಿದ್ದಾನೆ. ಆ ಟೇಪ್ ಸಮೇತ ನಾವು ಹಾಕಬೇಕಿತ್ತು, ಆಗ ಶೆಲ್ನ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಹಾಗೆ ಹಾಕ್ಬಿಟ್ಟೆ. ರಿಮೂವ್ ಮಾಡೋಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಈಗ ರಿಮೂವ್ ಮಾಡ್ತೀನಿ ತಡ್ರಿ. ರಿಮೂವ್ ಮಾಡಿದೆ. ತುಂಬ ಕಷ್ಟ ಆಗುತ್ತೆ. ಅದನ್ನು ಟೇಪ್ನ ಅದ್ರ ಒಳಗಡೆ ಸೇರಿಸ್ಬಿಡಿ. ಹೊಸದಾಗೆಲ್ಲ ಯಾರ್ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಈ ಮೈಕ್ನ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಕಮ್ಮಿ ಬೆಲೆಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ನೋಡಿ, ಈಗ ಹಾಕಾಯಿತು. ಈಗ ಟೇಪ್ ಇಟ್ಕೊಂಡು ಹೇಳಿದ್ರೆ ಶೆಲ್ ಆಚೆ ಬರುತ್ತೆ. ಇಷ್ಟು ಹಾಕ್ಬೇಕಿದ್ರೂ ಅಷ್ಟೇ. ಅದೊಂದು ಟೇಪ್ ಏನಿದೆ ಅದನ್ನು ಅದರೊಳಗಡೆ ಇರಲಿ. ಇದರ ಬೆಲೆ 380 ರೂಪಾಯಿಗೆ ನನಗೆ ಫ್ಲಿಪ್ಕಾರ್ಟಲ್ಲಿ ಸಿಕ್ತು. ಇದ್ರ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ, ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೆಲ್ ಹಾಕ್ಬಿಟ್ಟು ಅದನ್ನು ಕ್ಯಾಪ್ ಹಾಕ್ಬಿಡಿ. ನೆಕ್ಸ್ಟು ಇದನ್ನು ಏನಿಲ್ಲ, ಅದನ್ನು ಪ್ಲಗ್ನ ಮೊಬೈಲ್ಗೆ ಹಾಕೋಬಿಟ್ಟು ನೀವು ಮಾತಾಡಿದರೆ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೀಗ ಯಾವುದು ವಾಯ್ಸ್ ಕೇಳ್ತಾ ಇದ್ದೀರಾ ಅದೇ ಮೈಕ್ನಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೇಗೆ ವಾಯ್ಸ್ ಬರ್ತಿದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.